ಸ್ನೇಹಿತರೆ, ನಿಮಗೆ ಕ್ಯಾನ್ವಾದೊಳಗೆ ನಾನು ಪೋಸ್ಟರನ್ನ ಡಿಸೈನ್ ಮಾಡಿದ ಪೋಸ್ಟರನ್ನ ಯೂಟ್ಯೂಬ್ಗೆ ಮತ್ತು ಫೇಸ್ಬುಕ್ಕಿಗೆ ಹಾಗೂ ಇನ್ಸ್ಟಾಗ್ರಾಮಿಗೆ ಯಾವ ರೀತಿಯಾದಂಥ ಟೆಂಪ್ಲೇಟನ್ನು ಮಾಡ್ಕೋಬೇಕಂತ ಹೇಳ್ತಾ ಏನಂತ ಹೇಳಿದ್ ನಾನು. ಅದರ ಪ್ರಕಾರವಾಗಿ ನಾವು ಇಲ್ಲಿ ಗೂಗಲ್ ಸರ್ಚ್ದಲ್ಲಿ ಹೋಗಿ ಕ್ಯಾನ್ವಾನ ಸರ್ಚ್ ಮಾಡೋಣ. ಕ್ಯಾನ್ವಾ ಇಷ್ಟು ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಕ್ಯಾನ್ವಾ ಅಂತೇಳಿ ಬರುತ್ತೆ. ಇಲ್ಲ ನೋಡಿ, ಫಸ್ಟ್ ಇದೆಯಲ್ಲ ಕ್ಯಾನ್ವಾ ಇಂಡಿಯಾ ಅಂತೇಳಿ, ಅದನ್ನು ನಾವು ಓಪನ್ ಮಾಡೋಣ. ಜಸ್ಟ್ ಇಲ್ಲಿ ಲಾಗಿನ್ ಅಂತ ಕೊಟ್ಟರೆ ಪೇಜ್ ಓಪನ್ ಆಗ. ಹಾಂ ಸ್ನೇಹಿತರೆ, ಇಲ್ಲಿದೆ ನೋಡಿ ಸೋಷಿಯಲ್ ಮೀಡಿಯಾ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕು. ಇಲ್ಲಿದೆ ನೋಡ್ರಿ ಸ್ನೇಹಿತರೆ, ಫೇಸ್ಬುಕ್ ಪೋಸ್ಟ್, ಯೂಟ್ಯೂಬ್ ಥಂಬ್ಲೈನ್, ಇನ್ಸ್ಟಾಗ್ರಾಮ್ ಪೋಸ್ಟ್, ಸೋಷಿಯಲ್ ಮೀಡಿಯಾ, ಆಮೇಲೆ ಇನ್ಸ್ಟಾಗ್ರಾಮ್ ಸ್ಟೋರಿ, ವಾಟ್ಸಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ರೀಲ್, ಫೇಸ್ಬುಕ್ ಕವರ್, ಆಮೇಲೆ ಟಿಕ್ ಟಾಕ್ ವಿಡಿಯೋ, ಯೂಟ್ಯೂಬ್ ಇಂಟ್ರೋ, ಆನಿಮೇಟೆಡ್ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಬ್ಯಾನರ್, ಆಮೇಲೆ ಟ್ವಿಟ್ಟರ್, ಆಮೇಲೆ ಪಿಂಟ್ರೆಸ್ಟ್, ಈ ಥರ ಸಾಕಷ್ಟು ಇದಾವೆ ಜನ ಸ್ನೇಹಿತರೆ. ನಮಗೆ ಇಲ್ಲೇ ಬೇಕಾಗಿದ್ದು ಅತಿ ಅವಶ್ಯವಾಗಿ ನಮಗೆ ಯೂಟ್ಯೂಬ್ದಲ್ಲಿ ಒಂದು ಥಂಬ್ಲೈನ್ ಬೇಕು, ಆಮೇಲೆ ಇನ್ಸ್ಟಾಗ್ರಾಮಿಗೆ ಪೋಸ್ಟ್ ಮಾಡೋಕ್ಕೆ ಒಂದು ಬೇಕು, ಆಮೇಲೆ ಫೇಸ್ಬುಕ್ ಪೋಸ್ಟ್ ಮಾಡೋಕ್ಕೆ ಬೇಕು. ಇಷ್ಟು ನಮಗೆ ಬೇಕು ಸ್ನೇಹಿತರೆ. ನಾವು ಫಸ್ಟ್ ಏನು ಮಾಡೋಣ ಅಂದರೆ ಯೂಟ್ಯೂಬ್ ಥಂಬ್ಲೈನ್ ಮಾಡ್ಕೊಳ್ಳೋಣ. ಈ ಥರ ಒಂದು ಬ್ಲ್ಯಾಂಕ್ ಪೇಜ್ ಓಪನ್ ಆಗುತ್ತೆ. ನಾವು ಇಲ್ಲಿ ಏನು ಮಾಡ್ಬೇಕಂತಂದರೆ ಇಲ್ಲಿ ಅಪ್ಲೋಡ್ ಅಂತಿದೆ ಸ್ನೇಹಿತರೆ. ನಾವು ಈ ಅಪ್ಲೋಡ್ದಲ್ಲಿ ನಾವು ಏನು ಸಿದಲ್ಲಿ ಈದಲ್ಲಿ ಕಂಪ್ಯೂಟರ್ದಲ್ಲಿ ಇಟ್ಟಿರ್ತೇವಲ್ಲ, ನಾನು ಆಲ್ರೆಡಿ ಇಲ್ಲಿ ತೊಗೊಂಡಿದ್ದೀನಿ ಆ ಪೋಸ್ಟರನ್ನು. ನಾನು ಆ ಪೋಸ್ಟರ್ನ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಇದ್ರ ಮೇಲೆ ಜಸ್ಟ್ ಓಪನ್ ಆಗುತ್ತೆ ಅದು. ಥಂಬ್ಲೈನ್ ಇರೋದು ಇಷ್ಟು ದೊಡ್ಡ ಪೇಜು, ಬಟ್ ನಮ್ಮ ಫೋಟೋ ಇರೋದು ಈ ಸೈಜು. ಇದನ್ನ ಏನ್ ಮಾಡ್ಬೇಕಂತಂದ್ರೆ ಬಿಗ್ ಮಾಡ್ಕೋಬೇಕು ಇದರಲ್ಲಿ, ಈ ತರ. ಇದನ್ನ ಒಂದ್ ಸೈಡ್ ಇಟ್ಕೊಳ್ಳೋಣ. ಇನ್ನೊಂದು ಬರುತ್ತೆ, ಎರಡು ಮಾಡಿಸಿದ್ದೇವೆ ಸ್ನೇಹಿತರೆ ನಾವು. ರೊಟ್ಟಿ ಅಂತೇಳಿ ಪೋಸ್ಟರ್ನ ಎರಡು ಮಾಡಿಸಿದ್ದೇವೆ. ಈ ತರ ನಾನು ಬಿಗ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಎರಡು ಪೋಸ್ಟರ್ಗಳು ನಮಗೆ ಈ ತರ ಬಂದು. ಇನ್ನೊಂದು ಸ್ವಲ್ಪ ಇದನ್ನ ಬಿಗ್ ಮಾಡೋಣ. ಈ ಸೆಂಟರ್ದಲ್ಲಿ ಪ್ಲೇಸ್ ಉಳಿತಲ್ವಾ, ಇದರಲ್ಲಿ ಏನಾದರೂ ನಮಗೆ ಅಡ್ವರ್ಟೈಸ್ಗಳು ಬೇಕಂತಂದ್ರೆ, ಅಂದ್ರೆ ಏನಾದರೂ ನಾವು ಬರೆದು ಹಾಕ್ತೇವೆ ಅಂತಂದ್ರೆ, ಇಲ್ಲಿ ಟೆಸ್ಟ್ ಅಂತ ಇದೆ ನೋಡಿ ಸ್ನೇಹಿತರೆ. ಈ ಟೆಸ್ಟ್ದಲ್ಲಿ ಇಲ್ಲಿ ಈ ತರ ಒಂದು ಕ್ಲಿಕ್ ಮಾಡಿದ್ರೆ ಈ ತರ ನಮಗೆ ಟೆಕ್ಸ್ಟ್ ಆ್ಯಡ್ ಮಾಡಲು ಬರುತ್ತೆ ಸ್ನೇಹಿತರೆ. ನಾವು ಇದರಲ್ಲಿ ಏನ್ ಟೆಕ್ಸ್ಟ್ ಆ್ಯಡ್ ಮಾಡಬೇಕು ಅಂತಂದ್ರೆ, ನಾನು ಅದನ್ನ ಸ್ಟೋರ್ ಇಟ್ಟಿದ್ದೀನಿ ಏನ್ ಮಾಡಬೇಕು ಅಂತೇಳಿ. ನಿಮ್ಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ, ಯಾವ ರೀತಿಯಾಗಿ ನಾವು ಆ್ಯಡ್ ಮಾಡಬೇಕು. ಸ್ನೇಹಿತರೆ, ನಾವು ಆಲ್ರೆಡಿ ಇಲ್ಲಿ ವಾಟ್ಸಪ್ದಲ್ಲಿ ನಮಗೆ ಒಂದು ಟೆಸ್ಟ್ ಇದೆ, ಅದನ್ನ ನಾನು ಇಲ್ಲೇ ತಗೊಂಡು ಬರ್ತೀನಿ ಸ್ನೇಹಿತರೆ. ಇದನ್ನ ಕಾಪಿ, ಜಸ್ಟ್ ಇದನ್ನ ಕಾಪಿ ಮಾಡ್ಕೊಳ್ಳೋದು. ಈ ತರ ಒಂದು ಕಾಪಿ ಮಾಡಿಕೊಂಡು ಮತ್ ನಮ್ಮ ಮೂಲ ಪೇಜಿಗೆ ಹೋಗಿ ಜಸ್ಟ್ ಇದರಲ್ಲಿ Ctrl+V ಅಂತ ಹೊಡೆದ್ರೆ ಸಾಕ ನೋಡಿ ಸ್ನೇಹಿತರೆ, ಎಲ್ಲ ಇಲ್ಲಿ ಬಂದ್ಬಿಡ್ತು. ಇದನ್ನ ಮಿನಿಮೈಸ್ ಮಾಡೋಣ, ಸ್ಮಾಲ್ ಮಾಡ್ಕೊಳ್ಳೋಣ. ನಮ್ಗೆ ಎಷ್ಟು ಪ್ಲೇಸ್ ಇದೆಯಲ್ಲ ಅಷ್ಟರಲ್ಲಿ ಅದನ್ನ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಇದು ಸಬ್ಜೆಕ್ಟ್ ಭಾಳ ಆಗುತ್ತೆ ಅಂತ ಅನ್ಕೊಡ್ರಿ ಸ್ನೇಹಿತರೆ, ಒಂದ್ 2-3 ಲೈನ್ ನಾವು ಇದರಲ್ಲಿ ಆ್ಯಡ್ ಮಾಡಿಬಿಡೋಣ. ಜಸ್ಟ್ ಇದರಲ್ಲಿ ನಮ್ಗೆ ಏನ್ ಹೈಲೈಟ್ ಇದೆಯಲ್ಲ ಅಷ್ಟನ್ನು ಮಾತ್ರ ಇಲ್ಲಿ ಹಾಕೊಂಡ್ಬಿಡೋಣ, ಉಳಿದದ್ದನ್ನು ತೆಗೆದುಬಿಡೋಣ. ಯಾಕಂತಂದ್ರೆ ಇದು ಬಿಗ್ ಆಗುತ್ತೆ ಮತ್ತೆ ಅಕ್ಷರನೂ ಸ್ಮಾಲ್ ಆಗುತ್ತೆ. ನೋಡಿ ಸ್ನೇಹಿತರೆ, ಈ ತರ ಈ ಪ್ಲೇಸ್ ಅಲ್ಲಿ ಎಷ್ಟು ಬೇಕಲ್ಲ ಅಷ್ಟನ್ನ ನಾವು ಇಟ್ಕೊಳ್ಳೋಣ. ಇಷ್ಟು ಹಾಗಲ್ವಾ ಸ್ನೇಹಿತರೆ? ನೋಡ್ರಿ, ಇದರಲ್ಲಿ ಇದ್ರ ಬಗ್ಗೆ ಸಂಬಂಧಿಸಿದಂತೆ ನಾವು ವಿವರಣೆ ಕೊಟ್ಟಿದ್ದೀನಿ. ರೊಟ್ಟಿ ಫಿಲ್ಮ್ ಒಂದು ಉತ್ತರ ಕರ್ನಾಟಕ ಗ್ರಾಮೀಣ ಮಹಿಳೆಯರ ಬದುಕಿನ ಕಥೆಯಾಗಿದೆ. ಸ್ವಾವಲಂಬಿ ಬದುಕು ಮತ್ತು ಸ್ಥಳೀಯ ವಸ್ತುಗಳ ಉತ್ಪಾದನೆಗೆ ಪ್ರಚೋದನೆ ಹಾಗೂ ಮಹಿಳಾ ಸಬಲೀಕರಣ, ಸ್ವಸಹಾಯ ಗುಂಪುಗಳ ಗುಡಿ ಕೈಗಾರಿಕೆ, ಈ ತರನಾಗಿ ನಾವು ಬರೆದಿದ್ದೇವೆ ಸ್ನೇಹಿತರೆ. ಅಂದ್ರೆ ಯಾರಾದ್ರೂ ನೋಡಿದ್ರೆ ಇದು ಅದ್ರ ಬಗ್ಗೆ ಇದೆಯಪ್ಪ ಶಾರ್ಟ್ ಫಿಲ್ಮ್ ಅಂತ ಅನ್ಕೊಂಡ್ರೆ ಅವ್ರಿಗೆ ಗೊತ್ತಾಗಲಿ ಅಂತೇಳಿ ಈ ತರ ನಾವು ಮಾಡಿದ್ದೇವೆ ಸ್ನೇಹಿತರೆ. ಇಷ್ಟ ಆದ ನಂತರ ನಾವು ಏನ್ ಮಾಡ್ಬೇಕಂತಂದ್ರೆ, ಜಸ್ಟ್ ಇಲ್ಲಿ ನೋಡಿ ಸ್ನೇಹಿತರೆ, ಶೇರ್ ಅಂತ ಇದೆಯಲ್ಲ, ಇದರಲ್ಲಿ ಹೋಗಿ ಡೌನ್ಲೋಡ್ ಅಂತ ಕೊಡ್ಬೇಕು ನಾವು. ಇಲ್ಲಿ ಸಾಕಷ್ಟು ಬರ್ತಾವ, JPG, PNG, PDF ಪ್ರಿಂಟ್, MP4 ವಿಡಿಯೋ, ನೀವು ಯಾವ್ದು ಬೇಕು ಕೊಡ್ತೀರಿ ಅದು ಇಲ್ಲಿ ಕ್ರಿಯೇಟ್ ಆಗುತ್ತೆ. ನಮಗೆ ಬೇಕಾಗಿದ್ದು ಅಡ್ವರ್ಟೈಸ್ ಸಲಾಗಿ ಇಲ್ಲೇ JPG ಫೈಲ್ ಬೇಕು. ಜಸ್ಟ್ ನೀವು ಡೌನ್ಲೋಡ್ ಅಂತ ಕೊಟ್ರೆ ನಿಮಗೆ ಒಂದು ಯೂಟ್ಯೂಬ್ದ ಥಂಬ್ಲೈನ್ ಮಾಡುವಂತ ಒಂದು ಫೈಲ್ ನಿಮಗೆ ಸಿಕ್ಬಿಡುತ್ತೆ. ಇಲ್ಲಿ ಡೌನ್ಲೋಡ್ದಲ್ಲಿ ಇರುತ್ತೆ ಸ್ನೇಹಿತರೆ, ಅದನ್ನ ನೀವು ಯಾವಾಗ ಬೇಕಾವಾಗ ಬಳಸ್ಕೋಬಹುದು. ಮತ್ತೀಗ ಸ್ನೇಹಿತರೆ ನಾವು ವಾಪಸ್ ಹೋಗೋಣ. ಏನಂತಂದ್ರೆ, ನಮಗೆ ಬೇಕಾಗಿದ್ದು ಫೇಸ್ಬುಕ್ ಪೋಸ್ಟ್ ಒಂದು ಬೇಕಾಗಿದೆ ನಮಗೆ. ಫೇಸ್ಬುಕ್ ಪೋಸ್ಟ್
ಅದನ್ನು ಕೂಡ ನಾವು ಇಲ್ಲಿ ಏನ್ ಮಾಡ್ಬೇಕಾಗಿದೆ, ಕ್ರಿಯೇಟ್ ಮಾಡ್ಬೇಕಾಗಿದೆ. ಈ ತರ ಒಂದು ಫೇಸ್ಬುಕ್ ಪೋಸ್ಟ್ ಮಾಡ್ಲಿಕ್ಕೆ ಒಂದು ಬ್ಲ್ಯಾಂಕ್ ಪೇಜ್ ಬರುತ್ತೆ. ಇಲ್ಲಿ ಕೂಡ ನಾವು ಫೈಲ್ಗಳನ್ನ ತೆಗೆದುಕೊಳ್ಬೇಕು ಸ್ನೇಹಿತರೆ. ಆಲ್ರೆಡಿ ನಾನು ಏನ್ ಮಾಡಿದ್ದೀನಿ ಹೇಳ್ರಿ, ಇಲ್ಲಿ ಫೈಲ್ ಅನ್ನ ತಗೊಂಡಿದ್ದೀನಿ ನಾನು. ಅದನ್ನ ನಮ್ದು ಎಲ್ಲಿ ಇರುತ್ತಲ್ಲ, ಇಲ್ಲಿ ಅಪ್ಲೋಡ್ ಫೈಲ್ ಅಂತಿದೆ ನೋಡಿ. ಈ ಅಪ್ಲೋಡ್ ಫೈಲ್ದಲ್ಲಿ ನಾವು ಹೋಗಿ ನಮಗೆ ಯಾವ್ದು ಬೇಕಲ್ಲ ಅದನ್ನ ನಾವು ಇಲ್ಲಿ ತಗೋಬೇಕು. ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನೋಡ್ರಿ ಈಗ ತೋರಿಸುತ್ತೆ ನೋಡಿ. ಇಲ್ಲಿ ನೀವು ಡೌನ್ಲೋಡ್ದಲ್ಲಿ ಇಟ್ಟಿದ್ರ, ಡೆಸ್ಕ್ಟಾಪ್ ದಲ್ಲಿ ಇಟ್ಟಿದ್ರ, ಇದು ಮಿನಿ ಮ್ಯಾಕ್ ಇರೋದ್ರಿಂದ ನಿಮ್ಗೆ ಈ FC ಇಲ್ಲಿ ತೋರ್ಸಲ್ಲ, ಅದು ಇಲ್ಲಿ ಜಸ್ಟ್ ಈ ತರ ತೋರಿಸುತ್ತೆ ನಿಮ್ಗೆ. ಅದೇ ಏನಾದ್ರು ನಿಮ್ ವಿಂಡೋಸ್ ಇತ್ತಂದ್ರೆ ಅವಾಗ ನಿಮ್ಗೆ ಆ ತರ ತೋರಿಸುತ್ತೆ. ನಾ ಆಲ್ರೆಡಿ ಇಲ್ಲಿ ಇಟ್ಟಿರೋದ್ರಿಂದ ಅದು ನನಗೆ ತೋರಿಸ್ತು. ನಾನು ಜಸ್ಟ್ ಇದನ್ನ ಏನ್ ಮಾಡ್ತೀನಿ ಅಂದ್ರೆ ದೊಡ್ಡದು ಮಾಡ್ತೀನಿ. ಯಾಕಂತಂದ್ರೆ ಆ ಪೇಜಿಗೆ ಸೆಟ್ ಮಾಡ್ಬೇಕಲ್ಲ. ಈ ಪೇಜ್ ನಾವು ಏನಾದ್ರು ಫೇಸ್ಬುಕ್ ಅಲ್ಲಿ ಆಡ್ ಮಾಡಿದೀವಿ ಅಂತಂದ್ರೆ ನಿಮ್ಗೆ ಸಣ್ಣದಾಗಿ ತೋರಿಸುತ್ತೆ. ಅದಕ್ಕೆ ಹೇಳಿದ ಸ್ನೇಹಿತರೆ, ನಮಗೆ ಫೇಸ್ಬುಕ್ಕಿಗೆ ಹೊಂದುವಂಥದ್ದು, ಯೂಟ್ಯೂಬ್ಗೆ ಹೊಂದುವಂಥದ್ದು, ಇನ್ಸ್ಟಾಗ್ರಾಮಿಗೆ ಹೊಂದುವಂಥದ್ದು ನಾವು ಮಾಡ್ಕೋಬೇಕಿಲ್ಲಿ. ಸ್ನೇಹಿತರೆ, ಇಲ್ಲಿ ಕೂಡ ನಾವು ಏನ್ ಮಾಡೋಣ, ಟೆಕ್ಸ್ಟ್ ಅನ್ನ ಆಡ್ ಮಾಡೋಣ. ಇಲ್ಲಿ ಖಾಲಿ ಬ್ಲ್ಯಾಂಕ್ ಪೇಜ್ ಇದೆಯಲ್ಲ, ಆಗಲೇ ನಾವು ಏನು ವಾಟ್ಸಪ್ ಅಲ್ಲಿ ಇದೆಯಲ್ಲ ಟೆಕ್ಸ್ಟ್ ತಗೊಂಡ್ಬಂದ್ನಲ್ಲ, ಅದನ್ನ ಜಸ್ಟ್ ಏನು Ctrl+V ಅಂತ ಹೊಡೆದ್ರೆ ಅದೇ ಸಬ್ಜೆಕ್ಟ್ ಮತ್ತೆ ವಾಪಸ್ ಬರುತ್ತೆ ನಮಗೆ, ಹೌದಲ್ವಾ? ಇಲ್ಲೇ ನಾವ್ ಏನ್ ಮಾಡ್ಕೊತಾ, ಇದನ್ನ ಜಸ್ಟ್ ಇದರಲ್ಲೇ ತಗೊಂಡ್ ಬರ್ಬೇಕು ನಾವು. ಈ ತರ ಆ ಸಬ್ಜೆಕ್ಟ್ ಬರುತ್ತೆ. ಇದನ್ನ ಮಿನಿಮೈಸ್ ಮಾಡ್ಬೇಕು. ಆ ವೈಟ್ ಪೇಜ್ ಅಲ್ಲಿ ಎಷ್ಟು ಕುಂಡಿರುತ್ತೆ ಅಷ್ಟನ್ನು ಮಾತ್ರ ನಾವು ಇಲ್ಲೇ ತಗೊಂಡ್ಬಂದು ಆ್ಯಡ್ ಮಾಡ್ಬೇಕು. ಅದನ್ನ ಸ್ಮಾಲ್ ಮಾಡೋಣ ಸ್ನೇಹಿತರೆ. ಈ ತರ ನೀವು ಮಿನಿಮೈಸ್ ಮಾಡಬಹುದು. ಈ ತರ ಮಾಡಿ ಈ ಪೇಜಿಗೆ ಸೆಟ್ ಆಗುವಂತೆ ನಾವು ಅದನ್ನ ಹಾಕ್ಬೇಕು. ಜಸ್ಟ್ ಎಷ್ಟು ಬೇಕಷ್ಟನ್ನು ಮಾತ್ರ. ಸ್ನೇಹಿತರೆ ನೋಡ್ರಿ, ಇಷ್ಟನ್ನು ನಾವು ಇಲ್ಲೇ ಸೇರಿಸಿದೇವಲ್ವಾ. ಈಗ ನಮಗೆ ಫೇಸ್ಬುಕ್ ಪೋಸ್ಟ್ ಮಾಡ್ಲಿಕ್ಕೆ ಒಂದು ಪೇಜ್ ರೆಡಿ ಆಯ್ತು. ಇದನ್ನು ಇದೇ ತರ ಶೇರ್ ಅಂತ ಹೋಗೋದು, ಡೌನ್ಲೋಡ್ ಅಂತ ಹೋಗೋದು. ಇಲ್ಲಿ PNG ಇದೆ, ನಾವು JPG ಸೆಲೆಕ್ಟ್ ಮಾಡೋದು, ಜಸ್ಟ್ ಡೌನ್ಲೋಡ್ ಅಂತ ಕೊಟ್ರೆ ನಮ್ಮ ಒಂದು ಫೇಸ್ಬುಕ್ ಪೇಜ್ ರೆಡಿ ಆಯ್ತು. ಫೇಸ್ಬುಕ್ ದಲ್ಲಿ ಇದನ್ನ ಅಡ್ವರ್ಟೈಸ್ ಹಾಕ್ಬಹುದು. ಇನ್ ನೆಕ್ಸ್ಟ್ ನಮಗೆ ಬೇಕಾಗಿದ್ದು ಇನ್ಸ್ಟಾಗ್ರಾಮ್ ಪೇಜ್. ಮತ್ತೆ ವಾಪಸ್ ಮೂಲ ಪೇಜಿಗೆ ಹೋಗೋಣ. ಇಲ್ಲೇ ಇದೆ ನೋಡಿ ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ಪೋಸ್ಟ್ ಅಂತ ಇದೆಯಲ್ಲ, ಇಲ್ಲಿದೆಯಲ್ಲ, ಇದನ್ನ ನಾವು ಏನ್ ಮಾಡ್ಕೋಣ, ತಗೊಳ್ಳೋಣ. ಜಸ್ಟ್ ಇನ್ಸ್ಟಾಗ್ರಾಮ್ ಪೇಜ್ ಬಂತಲ್ಲ, ಇದು ಬ್ಲ್ಯಾಕ್, ಇದು ವೈಟ್ ಇದೆ. ನಾವು ಕೂಡ ಇಲ್ಲಿ ಏನ್ ಮಾಡೋಣ, ಅಪ್ಲೋಡ್ ಅಂದ್ರೆ ಮತ್ತೆ ನಮ್ಮ ಪೋಸ್ಟರ್ನ ಇಲ್ಲಿ ತಗೊಂಡ್ ಬರೋಣ. ಇಲ್ಲಿ ತಂದು ಈ ಪೇಜಿಗೆ ಸೆಟ್ ಮಾಡೋಣ. ಸ್ನೇಹಿತರೆ ನೋಡ್ರಿ, ಪೇಜ್ ಸೆಟ್ ಮಾಡಿದೆ. ಬಟ್ ಜಾಗ ಕಡಿಮೆ ಇರೋದ್ರಿಂದ ಇಲ್ಲೇ ನಮ್ಗೆ ಸಬ್ಜೆಕ್ಟ್ ಹಾಕ್ಲಿಕ್ಕೆ ಆಗಲ್ಲ. ಏನ್ ಮಾಡ್ಬೋದು, ಇದನ್ನ ಕಮಿಂಗ್ ಸೂನ್ ಅಂತೇಳಿ ಮಾಡೋಣ. ಇದೆಯಲ್ಲ ಕಮಿಂಗ್ ಸೂನ್, ಇದೊಂದು ಸೇರಿಸ್ಬಿಡೋಣ ಇದರಲ್ಲಿ. ಇದು ಅಡ್ಡ ಸಾಲಿನಲ್ಲಿ ಇದೆ ಅಲ್ಲ, ಇದನ್ನ ಕಮ್ ಸಾಲಿನಲ್ಲಿ ಬಿಡೋಣ. C ಮುಂದಿಡೋಣ, ಎಂಟರ್ ಒತ್ತಾನ. O ಮುಂದಿಡೋಣ, ಎಂಟರ್ ಒತ್ತಾನ. M ಮುಂದಿಡೋಣ, ಎಂಟರ್ ಒತ್ತಾನ. ಈ ತರ ಅಂದ್ರೆ ಏನು ಇಲ್ಲಿ ವೈಟ್ ಇದೆಯಲ್ಲ, ಈ ವೈಟ್ ದಲ್ಲಿ ಸೇರಿಸೋಸಲಾಗಿ ನಾನು ಮಾಡ್ತಾ ಇದ್ದೀನಿ. ನೀವು ನೋಡಿ. ಇದನ್ನ ಸ್ಮಾಲ್ ಮಾಡೋಣ. ಓಕೆ, ಆ ಪೇಜಿಗೆ ಸೆಟ್ ಆಗ್ಬೇಕಲ್ಲ ಇದು. ಸ್ನೇಹಿತರೆ ನೋಡ್ರಿ, ಈ ತರ ಬಂತು ಕಮಿಂಗ್ ಸೂನ್. ಅದನ್ನು ಕೂಡ ಏನ್ ಮಾಡೋಣ, ಕಮ್ ಸಾಲಿನಲ್ಲಿ ಮಾಡೋಣ. ನೋಡಿ ಸ್ನೇಹಿತರೆ, ಈ ಕಮಿಂಗ್ ಒಂದಿಟ್ಟು ಪೇಸ್ ಬಿಡೋಣ ಇಲ್ಲಿ. ಓಕೆ, ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡೋಣ ಅಕ್ಷರಗಳನ್ನ. ಇಲ್ಲಿದೆ ನೋಡಿ ಸ್ನೇಹಿತರೆ, ಇದನ್ನ ಪ್ಲಸ್ ಒತ್ತಿದ್ರೆ ಸಾಕು. ಜಸ್ಟ್ ಈಗ ಈ ತರ ಬಿಗ್ ಆಗುತ್ತೆ. ನೀವು ಕಲರ್ ಕೂಡ ಚೇಂಜ್ ಮಾಡ್ಬೋದು. ಈ ಅಕ್ಷರ ಕಲರ್ನು ಕೂಡ ಇಲ್ಲೇ ಚೇಂಜ್ ಮಾಡ್ಬೋದು. ಏನಂದ್ರೆ ಏದ್ರ ಮೇಲೆ ಒತ್ತಿರಿ ನಿಮ್ಗೆ ಸಾಕಷ್ಟು ಕಲರ್ಗಳು ಬರ್ತಾವ. ಇಲ್ಲೇ ನೀವು ಯಾವ ಕಲರ್ ಒತ್ತೀರಿ ಆ ಕಲರ್ ಆಗುತ್ತೆ. ನಾ ಕೆಂಪು ಒತ್ತೀನಿ, ಕೆಂಪ ಇರಲಿ. ಹೌದಾ ಸ್ನೇಹಿತರೆ, ಇದು ನಮಗೆ ಇನ್ಸ್ಟಾಗ್ರಾಮ್ ಪೋಸ್ಟಿಗೆ ಹೆಲ್ಪ್ ಮಾಡುತ್ತೆ. ಇದನ್ನು ಕೂಡ ನಾವು ಏನ್ ಮಾಡೋಣ, ಇಲ್ಲೇ ಶೇರ್ ಅಂತ ಹೋಗೋದು, ಜಸ್ಟ್ ಡೌನ್ಲೋಡ್ ಅಂತ ಹೋಗೋದು, ಈ PNG ತೆಗೆದು JPG ಅಂತ ಮಾಡ್ಕೋಬಹುದು. ಈ ತರ ನಾವು ಡೌನ್ಲೋಡ್ ಅಂತ ಕೊಟ್ರೆ ನಮಗೆ ಪೇಜ್ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ನಿಮಗೆ ತೋರಿಸ್ತೀನಿ ಸ್ನೇಹಿತರೆ, ನಾನು ಈ ತರ ಎಲ್ಲವ ಪೇಜ್ಗಳನ್ನ ನಾನು ಮಾಡಿದ್ದೀನಿ ಸ್ನೇಹಿತರೆ. ನೀನೆ ನಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ನಾನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಎಲ್ಲ ನೋಡಿ, ಈಗ ಇಲ್ಲಿದೆ ನೋಡಿ ಸ್ನೇಹಿತರೆ. ಇದು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಎಲ್ಲ ಮಾಡಿದ್ದು. ಇದು ನೆಕ್ಸ್ಟ್ ಇದು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಅಂದ್ರೆ 2 ಪೋಸ್ಟ್ ಇದೆಯಲ್ಲ ನಮ್ಮ,
ಅದಕ್ಕೆ ನಾವು 2 ಪೋಸ್ಟರ್ನ ಈ ತರನಾಗಿ ಮಾಡಿದ್ದೀನಿ. ಆಮೇಲೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಂತ ಹೇಳಿ ಇದೆ. ಈ ತರ ಸ್ನೇಹಿತರು ನೋಡಿದ್ರಲ್ಲ, ಈ ತರ ಇನ್ಸ್ಟಾಗ್ರಾಮ್ ಪೋಸ್ಟ್ಗಾಗಿ ಈ ತರ ಪೋಸ್ಟರ್ ಮಾಡಿದ್ದೀನಿ. ಆಮೇಲೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಂದ್ರೆ ನಮ್ಗೆ 2 ಇದ್ದಾವಲ್ಲ, ಅದಕ್ಕೆ 2 ಪೋಸ್ಟರ್ಗಳನ್ನ ಈ ತರ ಮಾಡಿದ್ದೀನಿ ನಾನು. ನೆಕ್ಸ್ಟ್ ರೊಟ್ಟಿ ಅಂತೇಳಿ ಇನ್ಸ್ಟಾಗ್ರಾಮ್ ರೀಲ್ಗೆ ನೋಡಿ ಸ್ನೇಹಿತರೆ, ಇಲ್ಲೊಂದು ನಮ್ದು ಹಾಡಿದೆ, ಕೇಳಿ ಸ್ನೇಹಿತರೆ. ರೊಟ್ಟಿ 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 ತಿಂದವ ಗಟ್ಟಿ, ರೊಟ್ಟಿ 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 ತಿಂದವ ಗಟ್ಟಿ, ರೊಟ್ಟಿ 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 ತಿಂದವ ಜಟ್ಟಿ ಜೊಟ್ಟಿ, ರೊಟ್ಟಿ ತಿಂದವ ಜಟ್ಟಿ ಜಟ್ಟಿ, ರೊಟ್ಟಿ ತಿಂದವ ಜಟ್ಟಿ, ರೊಟ್ಟಿ ಮುಟಗಿ ಅಂದ್ರೆ ನಾವು ಇನ್ಸ್ಟಾಗ್ರಾಮ್ ರೀಲ್ ಅನ್ನ ಅದಕ್ಕೊಂದು ಸಾಂಗ್ ಹಾಕಿ ಇದೇ ಶಾರ್ಟ್ ಫಿಲ್ಮ್ ಅಲ್ಲಿ ಇರ್ತಕ್ಕಂಥ ಒಂದು ಸಾಂಗ್ ಅನ್ನ ಹಾಕಿ ನಾವು ಮಾಡಿದ್ದೇವೆ. ಇನ್ನೊಂದು ಇದೆ ಸ್ನೇಹಿತರೆ, ವಾಟ್ಸಪ್ಗೆ ಸ್ಟೇಟಸ್ ಹಾಕೋಬಹುದು. ಅದನ್ನು ಕೂಡ ಈ ತರ ನಾ ರೆಡಿ ಮಾಡಿದ್ದೀನಿ. ಕೆಳಗಡೆ ಒಂದಿಷ್ಟು ಮಾಹಿತಿ ಹಾಕಿದ್ದೀನಿ ಅದರದ್ದು. ಇದನ್ನ ವಾಟ್ಸಪ್ ಸ್ಟೇಟಸ್ಗಾಗಿನೇ ಮಾಡಿದ್ದೆ ಅದನ್ನ. ಆಮೇಲೆ ಫೇಸ್ಬುಕ್ ಪೋಸ್ಟ್ ನೋಡಿ ಸ್ನೇಹಿತರೆ, ಫೇಸ್ಬುಕ್ ಪೋಸ್ಟ್ ಸಲುವಾಗಿ ಈ ತರ ಮಾಡಿದ್ದೀನಿ ನಾನು. ಈ ತರನಾಗಿ ನಾವು ಎಲ್ಲವನ್ನ ರೆಡಿ ಮಾಡ್ಕೊಂಡ್ರೆ ನಮಗೆ ಅಡ್ವರ್ಟೈಸಿಗೆ ಹೆಲ್ಪ್ ಆಗುತ್ತೆ. ಅಂದ್ರೆ 2 ಪೋಸ್ಟರ್ ಇದ್ದಾವಲ್ಲ, ಇದನ್ನು ಕೂಡ ಫೇಸ್ಬುಕ್ ಪೋಸ್ಟ್ ಸಲುವಾಗಿ ರೆಡಿ ಮಾಡಿದ್ದು, ಇದನ್ನು ಕೂಡ ನೋಡ್ರಿ. ಇನ್ನ ಸೋಷಿಯಲ್ ಮೀಡಿಯಾ ಸಲುವಾಗಿ ಅಂತ ಹೇಳಿ ಒಂದು ಮಾಡಿದ್ದೀನಿ, ಅದನ್ನು ಕೂಡ ಇಲ್ಲಿ ಇದೆ ನೋಡ್ರಿ. ಈ ತರ ನಮ್ಮ ಏನ್ ರೊಟ್ಟಿ ಶಾರ್ಟ್ ಫಿಲ್ಮ್ದ ಏನ್ ಪೋಸ್ಟರ್ಗಳಿದ್ದಾವಲ್ಲ ಅವನ್ನ ನಾವು ಎಲ್ಲ ತರ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ನೀವು ಕೂಡ ಇದು ನಿಮ್ಗೆ ಐಡಿಯಾ ಬಂತಂತ ಅನ್ಕೊಂಡಿದ್ದೀನಿ. ಜಸ್ಟ್ ನೀವು ಕ್ಯಾನ್ವಾದೊಳಗೆ ಹೋಗಿ ಸಾಕಷ್ಟು ಡಿಸೈನ್ಗಳನ್ನ ಮಾಡ್ಕೋಬಹುದು. ನಿಮ್ಗೆ ಯಾರು ಕಂಟೆಂಟ್ ಕ್ರಿಯೇಟರ್ ಇದೀರಿ, ಯಾರು ಶಾರ್ಟ್ ಫಿಲ್ಮ್ಗಳನ್ನ ಮಾಡ್ತೀರಿ, ಬೇರೆ ಬೇರೆ ಏನು ಕಂಟೆಂಟ್ ಕ್ರಿಯೇಟ್ ಮಾಡ್ತಿರಲ್ಲ ಅವ್ರಿಗೆಲ್ಲ ಇದು ಹೆಲ್ಪ್ ಮಾಡುತ್ತೆ. ಕ್ಯಾನ್ವಾ ಫ್ರೀ ಇದೆ, ಇದಕ್ಕೆ ದುಡ್ಡು ಅದು ಏನು ಕೊಡ್ಬೇಕಾಗಿಲ್ಲ, ಫ್ರೀ ಇದೆ. ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇತ್ತಂತಂದ್ರೆ ನೀವು ಯಾವ ರೀತಿಯಾಗಿ ಕೂಡ ಮಾಡ್ತೀರಿ ಆ ರೀತಿಯಾಗಿ ನೀವು ಡಿಸೈನ್ಗಳನ್ನ ಮಾಡ್ಕೋಬಹುದು. ರೆಡಿಮೇಡ್ ಟೆಂಪ್ಲೇಟ್ಗಳು ಸಿಗ್ತಾವ, ಅವುಗಳನ್ನು ಕೂಡ ನೀವು ಬಳಸ್ಕೋಬಹುದು. ನಾನು ನಮ್ಮದೇ ಪೋಸ್ಟರ್ನ ತಗೊಂಡು ಈ ರೀತಿಯಾದಂಥ ಒಂದು ಶಾರ್ಟ್ ಫಿಲ್ಮ್ದ ಒಂದು ಅಡ್ವರ್ಟೈಸರ್ನ ಈ ತರನಾಗಿ ನಾವು ಮಾಡಿದ್ದೇವೆ. ನೀವು ಕೂಡ ನಿಮ್ಮ ಒಂದು ಶಾರ್ಟ್ ಫಿಲ್ಮ್ ಆಗಿರ್ಬೋದು, ಕಂಟೆಂಟ್ ಇರ್ಬೋದು, ಅದನ್ನು ಕೂಡ ಈ ರೀತಿಯಾಗಿ ನೀವು ಕ್ಯಾನ್ವಾದಲ್ಲಿ ಮಾಡಿಕೊಂಡು ನೀವು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ನಿಮ್ಮದು ಕಂಟೆಂಟ್ ಪ್ರಚಾರ ಆಗುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ, 4 ಜನಕ್ಕೆ ಹೆಚ್ಚಿಗೆ ಹೋಗಿ ತಲುಪುತ್ತೆ ಅಂತ ನನ್ನ ಆಶಯ. ಆ ಒಂದು ಆಶಯವನ್ನು ಇಟ್ಕೊಂಡು ನನಗೆ ಗೊತ್ತಿರುವಂಥ ವಿಷಯವನ್ನ ನಿಮಗೆ ಹೇಳಲಿಕ್ಕೆ ಇದರಲ್ಲಿ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ನೀವು ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ರಿ. ಏನಾದರೂ ನಿಮ್ಗೆ ತೊಂದರೆ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಆಮೇಲೆ ಮತ್ತೇನಾದರೂ ಬೇರೆ ಥರ ಕಂಟೆಂಟ್ ಬೇಕಾಗಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಖಂಡಿತವಾಗಿ ನಾನು ಅದನ್ನ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಇದೇ ರೀತಿಯಾಗಿ ಮಾಡ್ರಿ ಕಂಟೆಂಟ್ಗಳನ್ನ ಸರ್ ಅಂತೇಳಿ ನೀವು ಕಮೆಂಟ್ ಬಾಕ್ಸ್ದಲ್ಲಿ ಬರೀರಿ. ಖಂಡಿತವಾಗಿ ನಾನು ಅದಕ್ಕೆ ಸಂಬಂಧಿಸಿದಂಥ ವಿಡಿಯೋಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಮುಂದಿನ ಒಂದು ಎಪಿಸೋಡದಲ್ಲಿ, ಮುಂದಿನ ಒಂದು ಭಾಗದಲ್ಲಿ ನಾವೊಂದು 33 ಶಾರ್ಟ್ ಫಿಲ್ಮ್ಗಳನ್ನ ಮಾಡಿದ್ದೀನಿ ಸ್ನೇಹಿತರೆ. ಆ 33 ಶಾರ್ಟ್ ಫಿಲ್ಮ್ಗಳ ಕಥೆಗಳೆಲ್ಲ ಹೊಸ ಅದಾವ. ಆ ಎಲ್ಲ ಕಥೆಗಳನ್ನ ಹೆಂಗ್ ಬಂದು ಅಂತ ನಿಮ್ಗೆ ಏನಾದರೂ ಕ್ಯೂರಿಯಾಸಿಟಿ ಇತ್ತಂದ್ರೆ, ಆ ಒಂದು ಕಥೆಯನ್ನ ಯಾವ ರೀತಿಯಾಗಿ ನೀವು ಸ್ಕ್ರೀನ್ ಪ್ಲೇ ಬರೆದು ಶಾರ್ಟ್ ಫಿಲ್ಮ್ ಮಾಡಿದ್ರಿ ಸರ್ ಅಂತ ನೀವು ಕೇಳಿದ್ರಿ ಅಂತಂದ್ರೆ, ನಾ ಖಂಡಿತವಾಗಿ ಎಲ್ಲ ಶಾರ್ಟ್ ಫಿಲ್ಮ್ಗಳ ಕಥೆಗಳನ್ನ ನಾವು ಯಾವ ರೀತಿಯಾಗಿ ಸ್ಕ್ರೀನ್ ಪ್ಲೇ ಬರ್ಕೊಂಡು, ಸ್ಕ್ರಿಪ್ಟ್ ಬರ್ಕೊಂಡು, ಡೈಲಾಗ್ ಬರ್ಕೊಂಡು ಶಾರ್ಟ್ ಫಿಲ್ಮ್ ಮಾಡಿದೇವಿ ಅನ್ನುವಂಥ ವಿಷಯವನ್ನ ಖಂಡಿತವಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೀವು ಅದನ್ನ ನಿಮಗೆ ಇಂಟ್ರೆಸ್ಟ್ ಇತ್ತಂತಂದ್ರೆ, ಅಂದ್ರೆ ಸರ್ ಹೇಳ್ರಿ ನಾವು ಕೇಳ್ತೇವೆ ನೋಡ್ತೇವೆ ಅಂತ ಅಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ. ಖಂಡಿತವಾಗಿ ನಾನು ಅದಕ್ಕೆ ಸಂಬಂಧಿಸಿದಂಥ ವಿಡಿಯೋಗಳನ್ನ ಮಾಡಿ ಹಾಕ್ತೇನೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.